ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಹೊನ್ನಳ್ಳಿ ಗ್ರಾಮದ ವೀರಗಂಟಿ ಮಡಿವಾಳೇಶ್ವರ ರಥೋತ್ಸವ ಭಾನುವಾರ ಸಂಜೆ ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಭಕ್ತರು ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು, ಬೆಂಡು, ವತಾಸು ಹಾರಿಸಿ ಭಕ್ತಿಯನ್ನು ಸಮರ್ಪಿಸಿದ ಸುಂದರ ಕ್ಷಣವನ್ನು ಈ ಒಂದು ನಮ್ಮ ಚಾನಲ್ನಲ್ಲಿ ಕಾಣಬಹುದು. ಹೊನ್ನಳ್ಳಿ ವೀರಗಂಟಿ ಮಡಿವಾಳೇಶ್ವರ ರಥೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ರಥೋತ್ಸವ ಕಾರ್ಯಕ್ರಮ ಬೆಳಗ್ಗೆಯಿಂದ ಶ್ರೀ ವೀರಗಂಟಿ ಮಡಿವಾಳೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು. ಬೆಳಗ್ಗೆ 6 ಗಂಟೆಗೆ ಶ್ರೀಮಠದ ಗುರುಲಿಂಗಯ್ಯ ಸ್ವಾಮೀಜಿಯವರಿಂದ ಅಗ್ನಿ ಪ್ರವೇಶ ನಡೆಯುತ್ತದೆ. ನಂತರ ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಈ ಒಂದು ವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನಕ್ಕೆ ಇವು ಹೊನ್ನಳ್ಳಿ ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಈ ಒಂದು ಜಾತ್ರೆಯನ್ನು ಸಂಭ್ರಮದಿಂದ ನೋಡಿ ಕಣ್ತುಂಬಿಸಿಕೊಳ್ಳುವಂಥ ಈ ಒಂದು ಕ್ಷಣದ ವರದಿಯನ್ನು ಮತ್ತು ಈ ರಥೋತ್ಸವ ವೀರಗಂಟಿ ಮಡಿವಾಳೇಶ್ವರ ರಥೋತ್ಸವ ಅದ್ಧೂರಿಯಾಗಿ ಸಂಭ್ರಮದಿಂದ ಗ್ರಾಮಸ್ಥರು, ಸುತ್ತಮುತ್ತಲಿನ ಭಕ್ತಾದಿಗಳು ಆಚರಿಸುವಂಥ ಈ ಒಂದು ಸುಂದರ ವರದಿಯನ್ನು, ಈ ಒಂದು ಭಕ್ತಿ ಪರವಶವಾಗ್ತಕ್ಕಂಥ ಕ್ಷಣವನ್ನು ಮತ್ತು ಭಕ್ತಿಪೂರ್ವಕವಾಗಿ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡ ಹೊನ್ನಳ್ಳಿ ಗ್ರಾಮದ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಮತ್ತು ವೀರಗಂಟಿ ಮಡಿವಾಳೇಶ್ವರ ಭಕ್ತಾದಿಗಳು ಎಲ್ಲೇ ಇರಲಿ, ಅವರು ಅಂದಿನ ದಿನ ಆ ಗ್ರಾಮಕ್ಕೆ ಆ ಒಂದು ಜಾತ್ರೆಯಲ್ಲಿ ತಪ್ಪದೇ ಭಾಗವಹಿಸಿ ಆ ಜಾತ್ರೆಯ ಸಂಭ್ರಮವನ್ನು ಊರಿನ ಮಹಿಳೆಯರು ತಪ್ಪದೇ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ವೀರಗಂಟಿ ಮಡಿವಾಳೇಶ್ವರ ಜಾತ್ರೆಯನ್ನು ತಾವೆಲ್ಲರೂ ಸಂಭ್ರಮದಿಂದ ಆಚರಿಸುವಂಥ ಈ ಒಂದು ಕ್ಷಣದ ವರದಿಯನ್ನು ಮತ್ತು ಈ ಒಂದು ಕ್ಷಣದ ಭಕ್ತಿಪೂರ್ವಕ ಒಂದು ದೇವಸ್ಥಾನದ ಆಚರಣೆಯನ್ನು ವರದಿ ಮಲ್ಲಿಕಾರ್ಜುನ್ ಎನ್ ಕೆಂಬಾವಿ, ಬ್ರಹ್ಮದೇವನಮಡು, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು.